ಅವ್ವ ಅಪ್ಪಯ್ಯ ಊಟಕ್ಕೆ ಬನ್ನಿ. ಸ್ನೇಹ, ನಿನ್ ಗಂಡನ ಊಟ ಕರಿಯವ. ಸಾಹೇಬ್ರೆ ಸಾಹೇಬ್ರೆ, ಇದೇವನಿದು ಮದ್ವೆ ಆಗಿ ದಿನ ಆದ್ಮ್ಯಾಕು ಸಾಹೇಬ್ರೆ ಸಾಬೂನು ಅನ್ಕೊಂಡು ಪಿರುತಿಯಿಂದ ಯೋನು ಅಂದ್ರೆ ರೀ ಅಂತೆಲ್ಲ ಕರಿಬಾರ್ದೆ. ನಮ್ಮ ಹುಡುಗಿ ಮನೆಗೆ ಬಂದಾಗಿಂದ ಸಾಲೆ ನಾಟಕ ತಗೊಳ್ಳೆ ಬಂಗಾರ. ಅದಕ್ಕೆ ಅಣ್ಣಯ್ಯನ ಪ್ರೀತಿನ ಒಂದ್ಸರಿ ಕರೀರಿ. ಅಣ್ಣಯ್ಯ ಹೇಗೆ ರಿಯಾಕ್ಟ್ ಮಾಡ್ತಾರಂತ ನೋಡೋಣ. ರೀ ಏನು ಅಂದ್ರೆ ಯಜಮಾನ್ರೆ? ನೀವ ಕರೆದಿದ್ದು? ನಿನ್ನ ಹೆಂಡ್ರು ನಿನ್ಗೋಸ್ಕರ ರುಚಿ ರುಚಿಯಾಗಿ ಅಡುಗೆ ಮಾಡವಳೆ. ಕೂತ್ಕೋ. ನಾನು ಒತ್ತರ ತಿಂದಿದ್ದೆ ಕರಗಿಲ್ಲಪ್ಪ ಯೋ. ಏನ್ರು ಪಿರುತಿಯಿಂದ ಬಡಿಸಿದ್ರೆ ಎಲ್ಲ ಇಳಿತೈತೆ ಕರಗ್ತೈತೆ. ಸುಮ್ಕೆ ಕುಂತ್ಕೊಳ್ಳ. ಅದಕ್ಕೆ ನಾನು ಬಡಿಸ್ತೀನಿ, ಕುತ್ಕೊಳ್ಳಿ. ಹೊಸ ಇರಲಿ ಬಿಡು, ನೀವು ಬಿಡಿಸಿ. ವಾ, ನೋಡ್ದ ಬಂಗಾರ, ಹೆಂಡತಿ ಮೇಲೆ ಮುನ್ಸ್ಕೊಂಡು ಹೋದನು ಈಗ ಅವಳೇ ಬಡಿಸ್ಲಿ ಅಂತಾನೆ. ನೋಡ್ತೀವ್ನಿ. ಮೊದ್ಲೆಲ್ಲ ಸ್ನೇಹನ್ ಕಂಡ್ರೆ ಊರ್ದೂರ್ದು ಬೀಳೋನು. ಅವಳನ್ನ ಮನೆಯಿಂದ ಓಡ್ಸಕ್ಕೆ ನಾನು ತವ ಬಂದು ಯೋನ್ಯವನ ಸುಳ್ಳು ಹೇಳಿದ್ದ. ಅದೇ ಈಗ ನೋಡಿ, ಸಿಡಕ್ ಮೂತಿ ಸಿದ್ದಪ್ಪ ಹೋಗಿ ಸ್ನೇಹಪತಿ ಶ್ರೀಕಂಠೇಶ್ವರಪ್ಪ ಆಗವನೆ. ಅವಾಗ ಇವಾಗೇನಣ್ಣಯ್ಯ? ಸುಮ್ಕಿರ್ದಂಗೆವ, ನೀನು ಎಲ್ಲದಕ್ಕೂ ಸೇರ್ಕೋಬೇಡ. ನಾಚಿಕೆ ನೋಡು. ನೀನು ಆಸೆ ಪಟ್ಟಂಗೆ ಈ ಮನೆಗೆ ಒಳ್ಳೆ ಸಸ್ಯ ಬಂದಾಯ್ತು. ಇನ್ಮೇಕೆ ಜೀವನದಾಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ದೊರೆ? ನಮ್ಮವ್ರ ಆಸೆ ಹಂಗೆ ವ್ಯವಸಾಯನೇ ಮಾಡ್ಬೇಕಂತಿದ್ದೀನಿ ಅಪ್ಪಯ್ಯ. ಹಾಗಾದ್ರೆ ನಾಳೆಯಿಂದ ವ್ಯವಸಾಯಕ್ಕೆ ಹೋಗ್ತೀಯ ಅಣ್ಣಯ್ಯ? ಹ್ಞೂ ತಂಗ್ಯವ, ಹುಡುಗರಿಗೆಲ್ಲ 7 ಆಗೈತೆ, ಬಿತ್ತನೆ ಬೀಜನ ತರಿಸೋ ಆಗೈತೆ. ಹುಡುಗರು ಇರ್ತಾರೆ, ಜಮೀನು ಅಲ್ಲೇ ಇರ್ತದೆ. ಹೊಸ್ತಾಗಿ ಮದುವೆ ಆಗಿದೆಯಾ, ಮೊದಲು ನಿನ್ನ ಹೆಂಡ್ರನ್ನ ಕರ್ಕೊಂಡು ಎಲ್ಲಾದರೂ ಸುತ್ತಾಡಕ್ಕೆ ಹೋಗು. ಅಪ್ಪಯ್ಯ ಅದೆಲ್ಲ ಆಗಕ್ಕಿಲ್ಲ, ನಾಳೆ ನನಗೆ ಕೆಲಸ ಐತೆ. ಕಂಟಿ, ಈ ದಿನ ಇಲ್ದಿದ್ದು ನಾಳಿಕೆ ಬಂದ್ಬಿಡ್ತಾ? ಸುಮ್ಕೆ ಅವಳನ್ನ ಎಲ್ಲಾನ ಕರ್ಕೊಂಡ್ವಾಗ್ಲಾ? ಅಣ್ಣಯ್ಯ, ಊರಲ್ಲಿ ಹೊಸದಾಗಿ ಫಿಲ್ಮ್ ಹಾಕಿದ್ದಾರೆ, ಅದಕ್ಕೆನ ಕರ್ಕೊಂಡು ನೀ ಫಿಲ್ಮಿಗೆ ಹೋಗು. ತಂಗ್ಯವ ಅದೆಲ್ಲ ಹಾಕಿಲ್ಲ, ಸುಮ್ಕಿರು. ನನ್ನ ಗದ್ದೆಗೆ ಹೋಗಿರೋದ್ರೆ ನನ್ನ ಮಕ್ಳು ಯಾರು ಕರೆಕ್ಟಾಗಿ ಕೆಲಸನೇ ಮಾಡೋಕ್ಕಿಲ್ಲ. ಅಣ್ಣಯ್ಯ, ನೀನು ಹಾಗೆ ಹೇಳಿದ ತಕ್ಷಣ ಅದಕ್ಕೆ ಮುಖ ಹೇಗೆ ಬಾಡೋಯ್ತು ನೋಡು. ನೋಡ್ಲಾ ಕಂಟಿ, ನೀನು ಅದ್ಯೋನ್ ಮಾಡ್ತೀಯೋ ಗೊತ್ತಿಲ್ಲ, ಒಟ್ನಾಗೆ ನಾಳೆ ನನ್ನ ಸೊಸೆನ ಕರ್ಕೊಂಡು ನೀನು ಆಚೆ ಹೋಗ್ಲೇಬೇಕು. ನಂಗೇನು ಆಸೆ ಇಲ್ಲ, ಏನೋ ನೀವೆಲ್ಲ ಕೇಳ್ಕೊತಿದ್ದೀರಂತ ಕರ್ಕೊಂಡು ಹೋಗ್ತೀನಿ ಆಟೆಯ. ವಾ ಸ್ನೇಹ, ಇವನ ಯಾಕೋ ಸ್ಯಾನೆ ಹತ್ತಿಯಾಗ ಆಡ್ತಾವನೆ. ಕೊನೆಯಾಗೆ ನೀನು ಅವ್ನ ಆಡ್ಸು.
ಆದಷ್ಟು ಬೇಗ ನಿನ್ನ ಗಂಡನ ಕೊಂದು ನಿನ್ನನ್ನು ವಿಧವೆ ಮಾಡ್ತೀನಿ. ನಿನ್ನ ಗಂಡ ಮಾತ್ರ ಅಲ್ಲ, ಬಂಗಾರಮ್ಮನ ಮನೆಯವ್ರು ಎಲ್ಲರ ಪ್ರಾಣನೂ ತೆಗಿತೀನಿ. ರಾಧಾ ಅತ್ತೆ ಆಸ್ತಿನ ಹೊಡೆಯೋದಕ್ಕೆ, ಯಜಮಾನರನ್ನ ಪಡ್ಕೊಳ್ಳೋದಕ್ಕೆ ಸ್ನೇಹಕ್ಕನ್ನೇ ಕೊಂದಿದ್ದಾಳೆ. ಈಗ ಅತ್ತೆ ಅವಳನ್ನ ಜೈಲಿಗೆ ಹಾಕ್ಸಿದ್ರು ಅಂತ ಎಲ್ರ ಮೇಲೂ ಸೇಟ್ ತೀರ್ಸ್ಕೊಳಕ್ ನೋಡ್ತಾ ಇರ್ತಾಳೆ. ಒಂದು ವೇಳೆ ಅವಳು ಹೇಳ್ದಾಗೆ ಯಜಮಾನರು ಜೀವಕ್ಕೆ ಏನಾದ್ರು ತೊಂದರೆ ಮಾಡಿಬಿಟ್ರೆ? ಇಲ್ಲ, ಹಾಗಾಗ್ಬಾರ್ದು. ಇದು ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನವರು. ಇವ್ರಿಗೆ ಯಾರಿಗೂ ರಾಧನ್ ಕಡೆಯಿಂದ ತೊಂದರೆ ಆಗದಿರೋ ಥರ ನಾನು ನೋಡ್ಕೋಬೇಕು. ಏನಾಯ್ತು? ತಪ್ಪಾಯ್ತು. ನಾನೇನೋ ತಮಾಷೆ ಮಾಡಕ್ ಹೋಗಿ ಇಲ್ಲ ಆರಾಮಾಗಿ ಉಳ್ಸಡಿ. ಮೆತ್ತಿಗೆ ಹಾಂ, ಮೆತ್ತಿಗೆ ತೆಪ್ಪು ನಂದೆ. ಈಗ ಏನ್ರಿ ನೀವು ಈಗ ಮಾಡೋದು? ಅದು ನೀವೊಬ್ಬರೇ ನಿಂತಿದ್ರಲ್ಲ, ಸುಮ್ಕೆ ಆಟ ಆಡ್ಸೋಮ ಅಂತ ಬಂದೆ. ತಪ್ಪಾಯ್ತು. ಹೌದು, ಯಾಕೊಬ್ಬರೇ ನಿಂತಿದ್ದೀರಾ? ಏನು ಅಷ್ಟೇ ಮಾಡ್ತಿದ್ದೀರಾ? ಅದು ರಾಧಾ ಧಮಕಿ ಹಾಕಿದ್ದಾಳೆ ಅನ್ನೋ ವಿಷಯ ಏನಾದರೂ ಗೊತ್ತಾದರೆ ಸಾಹೇಬ್ರು ಕೋಪದಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಆಗ ಮತ್ತಷ್ಟು ತೊಂದರೆ ಆಗುತ್ತೆ. ಬೇಡ, ಈ ವಿಷಯ ಗೊತ್ತಾಗೋದು ಬೇಡ. ಅದೇನದು ಹೇಳಿ. ಏನೂ ಇಲ್ಲ. ನಂಗೆ ಗೊತ್ತಾಯ್ತು. ಊಟ ಮಾಡಬೇಕಾದ್ರೆ ನಾನು ನಿಮ್ಮನ್ನ ಸಿನಿಮಾ ಕರ್ಕೊಂಡು ಹಾಕಿಲ್ಲ ಅಂತ ಹೇಳ್ದಲ್ಲ, ಆಯ್ಸೆ ತಾನೆ? ಹಾ, ಹೌದು. ನನಗೆ ಕೋಪ ಬಂದಿದೆ. ನಾನು ನಿಮ್ಮ ಹತ್ರ ಮಾತಾಡಲ್ಲ. ಸಮಸ್ಬಿಡಿ. ಅದು ಎಲ್ಲರ ಮುಂದೆ ತಟ್ಟಂತ ಒಪ್ಕೊಬಿಟ್ರೆ ಅವ್ರು ನನ್ನ ಗೇರಿ ಮಾಡ್ತಾರೆ. ಅದಕ್ಕೆ ಅಲ್ಲಿ ಸ್ವಲ್ಪ ಸುಳ್ಳು ಹೇಳ್ಬಿಟ್ಟು ಬಿಲ್ಡಪ್ ಮೇಂಟೈನ್ ಮಾಡಿದೆ. ಎಲ್ಲರೂ ಗೇಲಿ ಮಾಡ್ತಾರೆ ಅಂತ ನನಗೆ ಬೇಜಾರು ಮಾಡ್ಬೋದಾ? ಅಯ್ಯೋ, ದಿಟ್ಟ ಹೇಳ್ಬೇಕಂದ್ರೆ ನಂಗೆ ನಾಳೆ ನಿಮ್ಮ ಜೊತೆ ಬರೋಕ್ಕೆ ಸಾನೇ ಇಷ್ಟ ಆಯ್ತು. ಎಲ್ಲ ಬರೀ ಸುಳ್ಳು. ಹೇ, ನನ್ನ ಕಣೆ. ನೀವೇನೇ ಹೇಳಿದ್ರು ನನಗೆ ನಿಮ್ಮ ಮಾತಿಂದ ನೋವಾಗಿದೆ. ನಾನು ನಿಮಗೆ ಕ್ಷಮಿಸಲ್ಲ. ಸರಿ, ಸಂಸಕ್ಕೆ ಏನು ಮಾಡ್ಬೇಕಂತಾನೆ ಹೇಳಿ. ನಾನು ಏನು ಹೇಳಿದ್ರು ಮಾಡ್ತೀರಾ? ವಾ. ಹಾಗಾದ್ರೆ ಆಕಾಶದಲ್ಲಿ ಎಷ್ಟು ನಕ್ಷತ್ರ ಇದೆ ಅಂತ ಎಣ್ಸಿ ಹೇಳಿ ನೋಡೋಣ. ಏನು ನೀವು ಅದೆಲ್ಲ ಆಗೋ ಕೆಲಸನಾ? ಮತ್ತೆ ಏನು ಬೇಕಾದ್ರೂ ಮಾಡ್ತೀನಿ ಅಂದ್ರಿ. ಸರಿ, ಅದು ಬಿಟ್ಟು ಬೇರೆ ಏನೋ ಕೇಳಿ. ಹೌದಾ, ಸರಿ. ಹಾಗಾದ್ರೆ ಅಲ್ಲಿ ಕಾಣ್ತಿದ್ದಿಲ್ಲ ಚಂದ್ರ, ಅದನ್ನ ತಂದ್ಕೊಡಿ. ಯಾಕಿಂಗ್ ಗೋಳೆ ಕತ್ತಿದ್ದೀರಾ? ಸರಿ ಆಯ್ತು. ಕೊನೆಯದಾಗ ಒಂದು ಹೇಳ್ತೀನಿ, ಅದನ್ನಾದ್ರೂ ಮಾಡ್ತೀರಾ? ಅದು ಆಗೋದಾದ್ರೆ ಖಂಡಿತ ಮಾಡ್ತೀನಿ. ನನ್ನನ್ನ ನಾನು ನೋಡ್ಕೋಬೇಕು. ಏ, ಅದು ಸಾರ ಈಸಿ. ಇರಿ, ಈಗಲೇ ಹೋಗಿ ಕನ್ನಡಿ ತಗೊಂಬರ್ತೀನಿ. ಅಯ್ಯೋ, ಕನ್ನಡಿ ಇಲ್ಲಲ್ಲ. ಕನ್ನಡಿ ಇಲ್ಲದೆ ನನ್ನನ್ನು ನಾನು ನೋಡ್ಕೋಬೇಕು, ಆಗತ್ತಾ? ಕನ್ನಡಿ ಇಲ್ಲದೆ ನಿಮ್ಮ ನೀವು ನೋಡ್ಕೊಂಡು ಅದು ಹೆಂಗಾಯ್ತದೆ? ಇವಾಗ ಕನ್ನಡಿ ಇಲ್ಲದೆ ನಿಮ್ಮನ್ನ ನಾನು ತೋರಿಸ್ತೀನಿ. ಅದು ನನ್ನ ಕೈಯಿಂದ ಸಾಧ್ಯ. ಸುಮ್ಕಿರಿ, ನೀವು ಏನೋ ಸುಳ್ಳೆಲ್ಲ ಹೇಳಕ್ ಹೋಗ್ಬಿಡಿ. ಹಾಗಾದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಇವಳ್ಯಾರೋ ಶಿವನೇ, ತಲೆ ತಿರುಗಿದ ಗಿರನೆ, ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು, ನಮ್ಮವ್ವ ಮೆಚ್ಚೋ ಸೊಸೆಯುವ
ಕಾಣಿಸ್ತಾ ಇದೆಯಾ? ನಿಮಗೆ ನೀವೇ ಕಾಣಿಸ್ತಿದ್ದೀರಾ ತಾನೆ? ನನ್ನೊಳಗೆ ನೀವು ಕಾಣಿಸ್ತಿದ್ದೀರ. ನನ್ನ ಮನ್ಸು ತುಂಬ ನೀವೇ ಇರಬೇಕಾದ್ರೆ ನೀವು ತಾನೇ ಕಾಣಿಸ್ತೀರಾ? ಐ ಲವ್ ಯು. ಕವಣೆಗಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ, ಎದೆ ಕುಲುಮೆ ಆಗೈತೆ, ಗಣದಾಗ ಮೀನು ಸಿಕ್ಕಿ ಏಟು ಆಯ್ತಾಯ್ತು. ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ, ಹೆಂಗಿದ್ದೋನ್ ಹಿಂಗಾದೆ ಗೂಳಿ ಕರುವಾದಂಗೆ, ಹಿಂಗೆಲ್ಲ ಆಗ್ಬಿಟ್ಟು ಲವಾಗೋಗದೆ. ರೀ ತಕೊಳ್ಳಿ ರೀ. ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಬಂಗಾರ. ಅಪ್ಪಯ್ಯ, ಅವಾಗಿಂದ ಯೋಚನೆ ಮಾಡ್ತಿದ್ದೀರಾ? ಅವ್ವ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ? ಏನಾಯ್ತು ರೀ? ಮದುವೆ ಮಂಟಪದಾಗೆ ಗಲಾಟೆ ಆಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾವೇ ಸಾಕಿದ ಗಿಳಿ ನಮ್ಮನ್ನೇ ಹದ್ದಕ್ಕೆ ಹೋಗ್ಬಿಡ್ತಲ್ಲ ಬಂಗಾರ. ತಂಗಿ ಮಗಳನ್ನ ಎದೆಗೆ ಅಪ್ಕೊಂಡು ಸಾಕ್ತೆ. ನನ್ನ ಬಿಡು, ನೀನು ನಾದ್ನಿ ಮಗು ಅಂತ ನೋಡಿದೆ ಹೊಸಗಿಂತಲೂ ಸ್ನೇಹನ ನಮ್ಮನೆ ದೀಪ ಬೆಳಗ ಕಳ್ಸವನೆ. ನನಗಂತೂ ಸ್ನೇಹ ನಮ್ಮ ದೊರೆ ಹೆಂಡ್ರಾಗಿದ್ದು ಸಾನೇ ಸಂತೋಷ ಆಯ್ತು. ನೀವು ಅವ್ವ ಮಾಡಿದ ಪುಣ್ಯನೇ ಈ ಮನೆನ ಕಾಪಾಡಿದ್ದು. ಇದೆಲ್ಲ ನಮ್ಮ ಹಳೆ ಸ್ನೇಹನ ಆಶೀರ್ವಾದದಿಂದಲೇ ಆಗಿರೋದು. ಅದಕ್ಕೆಯ ಅವಳು ಇಲ್ಲಿ ಇಲ್ಲದೆ ಹೋದ್ರು ಅವಳು ಹೃದಯ ಇರೋ ಹುಡುಗಿನೇ ಈ ಮನೆ ಸೊಸೆ ಆಗಂಗೆ ಮಾಡೋಳೆ. ನಮ್ಮ ಹಳೆ ಸ್ನೇಹನಂತೂ ನಮ್ಮ ಕೈಲಿ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಅವಳು ಪ್ರತಿರೂಪವಾಗಿ ಬಂದರು ಈ ಹುಡುಗನಾದರೂ ನಾವು ಜೋಪಾನ ಮಾಡಲೇಬೇಕು ಬಂಗಾರ. ಹೌದು ರೀ, ನಮ್ಗೆ ಅವಳು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ಇವಳನ್ನ ಸಂದಾಗಿ ಮಾಡ್ಕೊಂಡಷ್ಟು ಆ ಸ್ನೇಹನ ಆತ್ಮಕ್ಕೆ ತೃಪ್ತಿ ಆಯ್ತೈತೆ. ಅವ್ವ, ಈ ಸ್ನೇಹ ಬಂದಮೇಲೆ ಅಣ್ಣಯ್ಯನ ಬದುಕಲ್ಲಿ ತುಂಬ ಬದಲಾವಣೆ ಆಗಿದೆ. ಹೂನವ್ವ, ಆ ಹುಡುಗಿ ಕಾಲ್ಗುಣ ಸಂದಾಗೈತೆ. ಅದಕ್ಕೆ ನಮ್ಮ ಮನೆನಾಗೆ ಮತ್ತೆ ನಗು ಮೂಡೈತೆ ನೋಡಿ. ಯಾವುದೇ ಸಂದರ್ಭದಾಗೂ ಯಾವುದೇ ಕಾರಣಕ್ಕೂ ಅವಳ ಮನಸ್ಸು ಮಾತ್ರ ನೋಯಿಸ್ಬೇಡಿ. ಸರಿ ಅವ್ವ. ರೀ ತಕೊಳ್ಳಿ, ಎಲೆ ಹಾಕಲಿ. ಸುಮ್ಕೆ ಯೋನೇನೋ ಚಿಂತೆ ಮಾಡಬೇಡಿ. ಇನ್ಮ್ಯಾಕೆ ನಮ್ಮ ಮನೆ ಮ್ಯಾಗೆ ಯಾವುದೇ ದೆವ್ವ ಪಿಸಾಜಿ ಕಣ್ಣು ಬೀಳಕ್ಕಿಲ್ಲ. ತಕೊಳ್ಳಿ. ಅಮರೇ, ಅಮರೇ. ಓಹೋ ಹೋ, ಬರಬೇಕು ಬರಬೇಕು. ಏನು ಗೋಪಾಲ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತಾವು ಆರೋಗ್ಯನ್ರ? ಚೆನ್ನಾಗಿದೆ. ಅಮ್ರೆ ಗೋಪಾಲಯ್ಯ, ನಮಸ್ಕಾರ. ನಮಸ್ಕಾರ ಗಂಗಾಧರಪ್ಪ. ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಯಾವಾಗ ಬಂದ್ರಿ? ಈಗ ರಾತ್ರಿ ಎಲ್ಲ ಮಗಳನ್ನ ನೋಡ್ಬೇಕು ಅಂತ ಗೋಳಾಡ್ತಿದ್ದ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದೆ. ಯಾಕೆ ಗಂಗಾಧರಪ್ಪ,
ನಿನ್ನ ಮಗಳು ನಮ್ಮ ಮನೆಯಾಗೆ ಸಣ್ಣಕ್ಕಿರಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲ. ಗಂಗಾದ್ರಯ್ಯ, ಸ್ನೇಹ ನಿಮಗೆ ಮಗಳಾದ್ರೆ ಈ ಮನೆಗೆ ಅವಳು ರಾಣಿ. ಸುಮ್ಕೆ ತಲೆ ಕೆಡ್ಸ್ಕೋಬೇಡ. ಮಗಳನ್ನ ನೋಡಕ್ ಬಂದಿದೀಯ ಅಲ್ವೇ, ಇರು ಕರಿತೀನಿ. ಸ್ನೇಹ, ನಿನ್ನ ನೋಡಕ್ಕೆ ಯಾರು ಬಂದಿದ್ದಾರೆ ನೋಡವ. ಅಪ್ಪ ಚೆನ್ನಾಗಿದೆಯಮ್ಮ? ಅಪ್ಪ, ನನ್ನ ಫೇವ್ರೆಟ್ ಮಲ್ಲಿಗೆ ಹೂವು. ಥ್ಯಾಂಕ್ಸ್ ಅಪ್ಪ. ಗಂಡನ ಮನೆಯಾಗೆ ಉಪ್ಪರಿಗೆ ಆಸ್ತಿ ಇದ್ರು ಅಪ್ಪನ ಮನೆ ತುಪ್ಪದ ಮ್ಯಾಕ ಆಸೆ ಅನ್ನೋ ಗಾದೆ ಸುಳ್ಳಲ್ಲ. ತವ್ರ ಮನೆ ಸಂಬಂಧನೇ ಹಂಗೆ. ಏನು ಮಾವಯ್ಯ, ಯಾವಾಗ ಬಂದ್ರೆ? ಈಗ ತಾನೇ ಬಂದ್ವಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಳಿಯಂದ್ರಿಗೆ ಇಬ್ಬರು ಮಾವಂದ್ರು. ವಸು, ಕುಡಿಯೋಕೆ ನನ್ನ ತಕ್ಕಂಬ ಹೋಗವ. ಸರಿ ಅವ್ವ. ಅಪ್ಪ, ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದ್ದೀರಾ ತಾನೆ? ಯಾಕೆ ಇಷ್ಟೊಂದು ಸಣ್ಣ ಆಗಿರೋ ಥರ ಕಾಣ್ತಿದ್ದೀರಾ? ಇಲ್ಲವಾ, ನೀನು ಆ ಮನೆ ಬಿಟ್ಟು ಬಂದಮೇಲೆ ನಾನು ನಿಮ್ಮ ಅಪ್ಪ ಹಿಂಗೆ ಅನ್ನನೇ ಆಗ್ತಿಲ್ಲ. ಸುಮ್ಮನಿರಿ ಗೋಪಾಲಪ್ಪ, ತಮಾಷೆ ಮಾಡಬೇಡಿ. ಅಪ್ಪನಿಗೆ ಅನ್ನಕ್ಕಿಂತ ಮಗಳ ಚಿಂತೆ ಜಾಸ್ತಿ ಆಗಿದೆ. ಅದಕ್ಕೆ ಈಗ ಸ್ವರ್ಗೋಗಿದ್ದಾರೆ ಅಲ್ವಾ ಅಪ್ಪ? ನೀನು ನೋಡಿದ್ನಲ್ಲಮ್ಮ, ಇನ್ಮೇಲೆ ದಪ್ಪ ಆಗ್ತೀನಿ. ಗಂಗಾದ್ರಯ್ಯ, ಸ್ನೇಹ ನಿಮ್ಮ ಮನೆ ಜೀವ. ಆದ್ರೆ ಈ ಮನೆಗೆ ಅವಳೇ ಉಸಿರು. ಅವಳ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ. ನೀವು ಎಷ್ಟು ಭರವಸೆ ಕೊಟ್ಟ ಮೇಲೆ ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ ಮಾರೆ. ಅಪ್ಪ, ನಾನು ಈ ಮನೇಲಿ ಮಹಾರಾಣಿ ಥರ ಇದ್ದೀನಿ. ನೀವೇನು ಚಿಂತೆ ಮಾಡಬೇಡಿ. ನೀವು ಆಸೆ ಪಟ್ಟಿರೋದಕ್ಕಿಂತ 100 ಪಟ್ಟು ಹೆಚ್ಚು ಇವರೆಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹೌದೌದು, ನಮ್ಮ ಅಣ್ಣಯ್ಯ ಅದಕ್ಕೆನ ಬಿಟ್ಟು ಒಂದು ಕ್ಷಣನೂ ಇರಲ್ಲ. ತಂಗ್ಯವ, ಸುಮ್ಕಿರು. ಇವತ್ತು ಅಣ್ಣಯ್ಯ ಅದಕ್ಕೆನ ಸಿನಿಮಾ ಕರ್ಕೊಂಡು ಹೋಗ್ತಿದ್ದಾನೆ. ನೀವು ಯಾವತ್ತು ಗಾಡಿನಾಗ ಬಂದೇ ಇಲ್ವಲ್ಲ? ಇಲ್ಲ, ಅದಕ್ಕೆ ಭಯ ಆಗ್ತಿದೆ. ಭಯನಾ? ನೀ ಒಳ್ಳೆ. ಹೌದು, ಈ ರಸ್ತೆನಾಗೆ ಹೊಸಿ ಹಳದಿನ ಯಾವುದಕ್ಕೂ ಗಟ್ಟಿ ಹಿಡ್ಕೊಬಿಡಿ, ಬೀದಿಗಿದೋಗ್ಬಿಟ್ಟಾರ. ಹಿಡ್ಕೊಳ್ರಿ. ಹಿಡ್ಕೊಳ್ಳೋದಂದ್ರೆ ಹಿಂಗಲ್ಲ, ಹಿಂಗೆ. ಹೃದಯದ ಬಡಿತವೇ ನಿಂತು ಹೋದ ಹಾಗೆ, ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ. ಮೊದಲ ಕುಡಿ ನೋಟದಲ್ಲೇ ಮಾಡಿ ನನ್ನ ಲೂಟಿ, ನಗುವ ನೀ ಹಾಸಿದೆ ಬೇಸಿದಂತೆ ಚಾಟಿ. ನಮಸ್ಕಾರ ಕಣಪ್ಪ. ಏನ್ ಕಂಟಿ, ಹೆಂಡ್ರನ್ ಕರ್ಕೊಂಡೆಲ್ಲೋ ಹೊಂಟಂಗೈತೆ? ಇಲ್ಲ ಸಿನಿಮಾಗೆ. ಓ, ತಾನೇ ಸಂತೋಷನಪ್ಪ. ಹೋಗ್ಬಿಟ್ಪ. ಸರಿ, ಬರ್ತೇನೆ.